ಹಾಯ್ ಫ್ರೆಂಡ್ಸ್, ಇಂದು ನಾವು RRB ಗ್ರೂಪ್ ಡಿ ಮುಂಬರುವ ಪರೀಕ್ಷೆಗೆ ಉಪಯೋಗವಾಗುವಂತ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ಭಾರತದ ಪಶ್ಚಿಮಕ್ಕೆ ಯಾವ ಸಾಗರ ಅಥವಾ ಸಮುದ್ರವಿದೆ? ಇದಕ್ಕೆ ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಮುಂದಿನ ಪ್ರಶ್ನೆ, ಥಂಡರ್ ಡ್ರ್ಯಾಗನ್ ನ ಭೂಮಿ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಭೂತಾನ್. ಮುಂದಿನ ಪ್ರಶ್ನೆ, ಇಂಡೋ ಪಾಕ್ ಕಾರ್ಗಿಲ್ ಯುದ್ಧದ ಸಂಕೇತ ನಾಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ವಿಜಯ್. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಮುಂದಿನ ಪ್ರಶ್ನೆ, ರಾಜಕೀಯ ಸ್ವಾತಂತ್ರ್ಯ ದೇಶದ ಉಸಿರು ಎಂದು ಹೇಳಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅರವಿಂದ್ ಘೋಷ್. ಮುಂದಿನ ಪ್ರಶ್ನೆ, ಕಥಕಳಿ ಭಾರತದ ಯಾವ ರಾಜ್ಯದ ನೃತ್ಯ? ಇದಕ್ಕೆ ಸರಿಯಾದ ಉತ್ತರ ಕೇರಳ. ಮುಂದಿನ ಪ್ರಶ್ನೆ, ಡೌನ್ ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಮುಂದಿನ ಪ್ರಶ್ನೆ, ದಂಡಿ ಮಾರ್ಚ್ ಆರಂಭವಾಗಿದ್ದು? ಸರಿಯಾದ ಉತ್ತರ ಮಾರ್ಚ್ 12, 1930ರಂದು ಆರಂಭವಾಯಿತು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಯುವ ದಿನ ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಜನವರಿ 12. ಮುಂದಿನ ಪ್ರಶ್ನೆ, ತಿದ್ದುಪಡಿಯು ಡ್ಯಾಶ್ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿತು. ಇದಕ್ಕೆ ಸರಿಯಾದ ಉತ್ತರ 61. ಮುಂದಿನ ಪ್ರಶ್ನೆ, ಬೀಜ ಮೊಳಕೆ ಒಡೆಯುವಿಕೆಗೆ ಅತ್ಯಗತ್ಯ ಲಕ್ಷಣವೆಂದರೆ? ಇದಕ್ಕೆ ಸರಿಯಾದ ಉತ್ತರ ನೀರು. ಮುಂದಿನ ಪ್ರಶ್ನೆ, ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸಲು ಬಳಸುವ ತಂತ್ರವನ್ನು ಹೆಸರಿಸಿ. ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಅಪಗಮನಿ. ಮುಂದಿನ ಪ್ರಶ್ನೆ, ಗೋಲ್ಡನ್ ರೈಸ್ ಹೆಚ್ಚಿನ ಪ್ರಮಾಣವನ್ನು ಹೊಂದಿದೆ. ಸರಿಯಾದ ಉತ್ತರ ವಿಟಮಿನ್ ಎ ಅನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ವಯಸ್ಕ ಮನುಷ್ಯನಲ್ಲಿ ಎಷ್ಟು ಕೋರೆ ಹಲ್ಲುಗಳಿವೆ? ಇದಕ್ಕೆ ಸರಿಯಾದ ಉತ್ತರ 4 ಕೋರೆ ಹಲ್ಲುಗಳಿವೆ. ಮುಂದಿನ ಪ್ರಶ್ನೆ, ನಮ್ಮ ವಾತಾವರಣದಲ್ಲಿ ಸಾರಜನಕವು ಶೇಕಡಾವಾರು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 78%. ಮುಂದಿನ ಪ್ರಶ್ನೆ, ಶಕ್ತಿಯ SI ಘಟಕ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಜೂಲ್. ಮುಂದಿನ ಪ್ರಶ್ನೆ, ಮಂಜುಗಡ್ಡೆ ನೀರಿನಲ್ಲಿ ಕರಗಿದಾಗ ಅದು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ವ್ಯಾಲ್ಯೂಮ್ ಕಡಿಮೆ ಆಗುತ್ತದೆ. ಮುಂದಿನ ಪ್ರಶ್ನೆ, ಸಂಕುಚಿತ ನೈಸರ್ಗಿಕ ಅನಿಲವು ಮುಖ್ಯ ಅಂಶವೆಂದರೆ? ಇದಕ್ಕೆ ಸರಿಯಾದ ಉತ್ತರ ಮೀಥೇನ್. ಮುಂದಿನ ಪ್ರಶ್ನೆ, ಹಾಲಿನಿಂದ ಮೊಸರು ರೂಪುಗೊಳ್ಳುವುದನ್ನು ಹೇಗೆ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಲ್ಯಾಕ್ಟೋಬ್ಯಾಸಿಲಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಸೌರಶಕ್ತಿ ಉತ್ಪಾದನೆಯಲ್ಲಿ ಪ್ರಮುಖವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೊಳ್ಳೆಯಿಂದ ಹರಡುವ ರೋಗವಲ್ಲ? ಇದಕ್ಕೆ ಸರಿಯಾದ ಉತ್ತರ ಟೈಫಾಯ್ಡ್. ಮುಂದಿನ ಪ್ರಶ್ನೆ, 3 ನಿಯಮವನ್ನು ಯಾರು ಪ್ರಸ್ತಾಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ನ್ಯೂಟನ್. ಮುಂದಿನ ಪ್ರಶ್ನೆ, ಮಿಶ್ರಣದಿಂದ ಕೊಲೊಯ್ಡಲ್ ಕಣವನ್ನು ಬೇರ್ಪಡಿಸಲು ಈ ಕೆಳಗಿನ ಯಾವ ತಂತ್ರವನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಅಪಗಮನಿ. ಮುಂದಿನ ಪ್ರಶ್ನೆ, ಮರೀಚಿಕೆ ಒಂದು ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ಮುಂದಿನ ಪ್ರಶ್ನೆ, ದೀಘಾ ನಿಕಾಯ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಬೌದ್ಧ ಗ್ರಂಥಗಳು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಜೀವಕೋಶ ಅಂಗವು ATP ಅಣುಗಳ ರೂಪದಲ್ಲಿ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಜೀವಕೋಶದ ಉಸಿರಾಟಕ್ಕೂ ಕಾರಣವಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವೇಳಾಪಟ್ಟಿಯು ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಿಸಿದ ನಿಬಂಧನೆಯನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 10ನೇ ವೇಳಾಪಟ್ಟಿ. ಮುಂದಿನ ಪ್ರಶ್ನೆ, ಎತ್ತರದ ವಿಮಾನವನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವಿರುವ ಸಮುದ್ರದಾಳದ ರಾಡಾರ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿತು? ಇದಕ್ಕೆ ಸರಿಯಾದ ಉತ್ತರ ಚೀನಾ ದೇಶ ಅಭಿವೃದ್ಧಿಪಡಿಸಿತು. ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನು ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 2.
ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಟಿಬಿ ನಿಯಂತ್ರಣ ಉಪಕರಣಗಳ ಅಡಿಯಲ್ಲಿ ಭಾರತವು ಯಾವ ವರ್ಷದ ವೇಳೆಗೆ ಕ್ಷಯರೋಗವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 2025ರಂದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಏಕರೂಪದ ಮಿಶ್ರಣವಲ್ಲ? ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣದ ರಂಜೆಗಳು ಮತ್ತು ಮರಳಿನ ಮಿಶ್ರಣ. ಮುಂದಿನ ಪ್ರಶ್ನೆ, ಭಾರತದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಗಾಗಿ ಯಾವ ದೇಶವು $450 ಮಿಲಿಯನ್ ಒಪ್ಪಂದಕ್ಕೆ ಹತ್ತಿರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷಿಯಾ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.